ಹಲವು ಸೀರಿಯಲ್ಸ್ ಮೂಲಕ ಕನ್ನಡ ಕೃತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಂತಹ ನಿಮ್ಮೆಲ್ಲರ ಪ್ರೀತಿಯ ಶರತ್ ಅವರು ಈಗ ಗೌರಿ ಕಲ್ಯಾಣದಲ್ಲಿ ಅದ್ಭುತ ಪಾತ್ರದ ಮೂಲಕ ವಿವೇಕ್ ಚಕ್ರವರ್ತಿಯಾಗಿ ಆರ್ಭಟ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಹಿಂದಿನ ಸೀರಿಯಲ್ಗೂ ಈ ಒಂದು ಸೀರಿಯಲ್ನ ಕ್ಯಾರೆಕ್ಟರ್ಗೂ ಏನೆಲ್ಲ ಚೇಂಜಸ್ ಇದೆ, ಯಾವ ತರ ಅವರನ್ನ ಕನ್ನಡ ಕೃತರ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ಸ್ ಹೊಸ ಪ್ರಾಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಪಾರ್ಟಿ ಸಿಗೋಣ, ಇದಾದ್ಮೇಲೆ ಸಿಗೋಣ. ಲಾಂಚ್ ಆದ್ಮೇಲೆ ಗೌರಿ ಕಲ್ಯಾಣ. ಸೊ ರಿಯಲ್ ಲೈಫ್ ನಲ್ಲಿ ಕಲ್ಯಾಣ ಆಗಿದೆಯಾ? ಇನ್ನು ಇಲ್ಲ. ಗೌರಿ ಸಿಕ್ಕಿದಾರ? ಇಲ್ಲ. ಹಂಗ ಹೇಳ್ಬಿಡಿ ಬ್ರೋ. ಈಗ ಚಿಕ್ಕ ಚಿಕ್ಕ ಮಕ್ಕಳ 18-19 ಅವರೆಲ್ಲರೂ ಮದುವೆ ಆಗ್ತಿದೆ. ಹೌದು ನಿಜ. ಬಟ್ ಇನ್ನೂ ಒಂದು ಕನ್ಸುಗಳು ತುಂಬಾ ಇದಾವೆ. ಮಾಡೋಣ, ಅದಾದ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಮದುವೆ ಆಗೋ ಕನಸೇ ಬೇರೆ ಇದೆಯಾ? ಅಂದ್ರೆ ನಮ್ ಟಾರ್ಗೆಟ್ ಬೇರೆ ಕಡೆಗಿದೆ. ಅದಾದ್ಮೇಲೆ ಮದ್ವೆ ಅನ್ನೋ ಕಾನ್ಸೆಪ್ಟಿಗೆ ಹೋಗೋಣ. ಲವ್ ಪವು ಏನಾದ್ರು ಆಗಿದೆಯಾ? ಇಲ್ಲ, ಆತರಕ್ಕೆಲ್ಲ ಏನಿಲ್ಲ. ಆತರದೆಲ್ಲ ಏನಿಲ್ಲ. ಸೂಪರ್. ಗೌರಿ ಕಲ್ಯಾಣದಲ್ಲಿ ವಿವೇಕ್ ಚಕ್ರವರ್ತಿ ಆಗಿ ಬರ್ತಾ ಇದ್ರ. ಹೆಂಗಿದೆ ಪ್ರಾಜೆಕ್ಟ್? ಯಾವ ತರದ ಕ್ಯಾರೆಕ್ಟರೈಸೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಅಭಿಮಾನಿಗಳು ಮತ್ತೆ ಕನ್ನಡ ಕೃತರ ವೀಕ್ಷಕರು? ಅಂದ್ರೆ ನನ್ನ ಕ್ಯಾರೆಕ್ಟರ್ ಬಂದು ಒಬ್ಬ ಮಗ ಆಗಿ ಈಗ ತುಂಬಾ ಜನ ಇರ್ತಾರೆ, ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಬಟ್ ಅವ್ರ ನಮ್ಮ ಮೇಲೆ ನಂಬಿಕೆ ಇಟ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಅದನ್ನ ಉಳಿಸ್ಕೊಳಲ್ಲ, ಹಾಳು ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಮ್ಮ ತಾತ ಆಗಿರ್ಲಿ, ಅಪ್ಪ ಆಗಿರ್ಲಿ, ಪ್ರತಿಯೊಬ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅಂದಾಗ ನಾನು ಅದನ್ನ ತುಂಬಾ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೊಂದು ಭಯ, ಭಕ್ತಿ, ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಅದೆಲ್ಲ ಇದೆ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಫ್ಯಾಮಿಲಿ ಅಂದ್ರೆ ಪಂಚ್ ಪ್ರಾಣ ನನಗಂತೂ. ಅವ್ರಗಳಿಗೂ ಅಷ್ಟೇ ನಾನು ಅಂದ್ರೆ ತುಂಬಾ ಇಷ್ಟ. ಅಪ್ಪ, ಅಮ್ಮ, ಅಜ್ಜಿ, ತಾತ, ನಮ್ದೊಂಥರ ಜಾಯಿಂಟ್ ಫ್ಯಾಮಿಲಿ. ಚಿಕ್ಕಪ್ಪ, ಚಿಕ್ಕಮ್ಮ, ಅವ್ರ ಮಕ್ಕಳು, ಅಣ್ಣ, ಅಂದ್ರೆ ಅಣ್ಣ ಇಲ್ಲ, ನಾನೇ ಅಣ್ಣ, ತಮ್ಮ, ತಂಗಿ, ಅತ್ತೆ ಮಕ್ಕಳು ಎಲ್ಲ ಇದಾರಲ್ಲ, ಜಾಯಿಂಟ್ ಫ್ಯಾಮಿಲಿ. ಎಲ್ರಿಗೂ ನಾನಂದ್ರೆ ಇಷ್ಟ. ಅವ್ರಗಳಿಗೂ ನನ್ ತುಂಬಾ ಪಂಚಪ್ರಾಣ. ಈಗ ಗೌರಿ ಕಲ್ಯಾಣದಲ್ಲಿ 3 ಜನ ಇದ್ದಾರೆ ಟೈಟಲ್ ಕಾರ್ಡ್ ನಲ್ಲಿ. ಯಾರ ಪೇರ್ ಆಗ್ತೀರಾ ನೀವು? ಅದನ್ನ 27th 8 o'clock ನೀವು ನೋಡ್ಬೇಕು. ನೀವು ಎಲ್ಲ ಬಾಯ್ ಬಿಡ್ಸ್ಕೊಬಿಡಿ. ಸ್ವಲ್ಪ ಹೇಳಿ ಪರವಾಗಿ ಕಿವಿಯಲ್ಲಿ. ಇಲ್ಲ ಪರವಾಗಿಲ್ಲ, ಅಲ್ಲೇ ನೋಡ್ಲಿ, ಅಲ್ಲೇ ಮಜಾ ಇರೋದು. ನಾನ್ ಇವಾಗ ಹೇಳ್ಬಿಟ್ರೆ ಆ ಮಜಾ ಹೊಟ್ಟೋಗ್ಬಿಡುತ್ತೆ ಅಲ್ಲಿ ನೋಡ್ಬೇಕಾದ್ರೆ. ಅಲ್ಲೇ ನೋಡ್ಲಿ. ಈಗ ನಿಮ್ ಫ್ಯಾಮಿಲಿ ಅಂದ್ರೆ ಇಷ್ಟ, ಇನ್ನು ನಿಮಗ್ ಸಿಗ್ತಾ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ಗೆ ದುಡ್ಡು ಅಂದ್ರೆ ಇಷ್ಟ. ಒಳ್ಳೆ ದುಡ್ಡು ನೋಡಿರುವಂತಹ ಹುಡುಗ, ಅದ್ರ ಜೊತೆಗೆ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಿರುವಂತ ಹುಡುಗ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ರಿಗೂ ನಿಮ್ಗೂ ಯಾವ ರೀತಿ ಕನೆಕ್ಷನ್, ಬಾಂಡ್ ಬಿಲ್ಡ್ ಆಗುತ್ತೆ ಅಂತ? ಅಂದ್ರೆ ಇಲ್ಲಿ ನನ್ಗೆ ಆತರ ಮೈಂಡ್ ಸೆಟ್ ಇರಲ್ಲ. ಅಂದ್ರೆ ಪ್ರತಿಯೊಬ್ರು ನಾನು ಬೆಳಿಬೇಕು, ನನ್ನ ಜೊತೆಗೆ ಎಲ್ರು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ಹೋಗ್ತಾ ಇರ್ತೀನಿ. ಯಾಕಂದ್ರೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರು ಕೂಡ ಅವರು ಯಾವ್ದಕ್ಕೂ ಕೊರತೆ ಇರಬಾರ್ದು, ಪ್ರತಿ ಒಂದ್ರಲ್ಲೂ ಅವರು ಅನುಕೂಲವಾಗಿರ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇರ್ತೀನಿ. ಅಂಡ್ ಅವರುಗಳು ದುಡ್ಡು ಬೇಕು ಅನ್ನೋ ಇದ್ರಲ್ಲಿ ಬರ್ತಾ ಇರ್ತಾರೆ. ಬಟ್ ಅದು ನನಗ್ ಗೊತ್ತಿರಲ್ಲ. ಅಂದ್ರೆ ಅವ್ರು ಈ ತರ ದುಡ್ಡಿಂದ ಬಿದ್ದು ಈ ತರ ಬಂದಿರ್ತಾರೆ ಅಂತ ನನ್ಗೂ ಗೊತ್ತಿರಲ್ಲ. ಅದ್ ನೆಕ್ಸ್ಟ್ ಹೆಂಗ್ ರಿವೀಲ್ ಆಗುತ್ತೆ, ಅದಕ್ಕೆ ನಾನು ಹೆಂಗ್ ರೆಸ್ಪಾನ್ಸ್ ಮಾಡ್ತೀನಿ ಅಂತ ನೀವು ಸೀರಿಯಲ್ ಅಲ್ಲೇ ನೋಡ್ಬೇಕಾಗತ್ತೆ. ನಮ್ಗೆ ಇವಾಗ ಏನೇ ಕೇಳಿದ್ರು 27ನೇ ತಾರೀಕು ನೋಡಿ. 27ನೇ ತಾರೀಕು 8 ಗಂಟೆಗೆ ಕಲರ್ಸ್ ಕನ್ನಡ ಮಿಸ್ ಮಾಡದೆ ನೋಡ್ಬೇಕು. ಎಷ್ಟೋ ಜನ ಟೈಟಲ್ ಕಾರ್ಡ್ ಆಗಿರ್ಬೋದು ಅಥವಾ 8 ಗಂಟೆ ಒಂದು ಸ್ಲಾಟ್ ಆಗಿರ್ಬೋದು, ಸಾಕಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ. ಆ ಒಂದು ಸ್ಲಾಟ್ ಸಿಕ್ಕಿರುವಂತದ್ದು ನಿಮಗೆ ಪರ್ಸನಲಿ ಎಷ್ಟು ಖುಷಿ ಆಗ್ತಿದೆ? ಇಲ್ಲ, ತುಂಬಾ ಜನ ಅಂದ್ರೆ ಇಲ್ಲಿ ಇಂಡಸ್ಟ್ರಿಗೆ ಬರೋದಕ್ಕೆ ಒದ್ದಾಡ್ತಾರೆ. ಅಂಡ್ ಆಪರ್ಚುನಿಟಿಗಳು ತುಂಬಾ ಕಮ್ಮಿ, ಅಷ್ಟು ಈಸಿಯಾಗಿ ಸಿಗಲ್ಲ. ಅದಕ್ಕೋಸ್ಕರ ಇದ್ದಿದ್ದು ಒದ್ದಾಡ್ತಾರೆ. ಆ ಆಪರ್ಚುನಿಟಿ ಸಿಕ್ಕಿದ್ಮೇಲೆ ಅದು ರೈಟ್ ಟೈಮಲ್ಲಿ ಪ್ಲೇಸ್ ಆಗ್ಬೇಕು. ಆಗ ಒಂದು ಆಡಿಯನ್ಸ್ ಕೂಡ, ಈಗ ಎಲ್ರಿಗೂ ರೋಟೀನ್ ಇರುತ್ತೆ, ಕೆಲ್ಸಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ. ಆಗೊಂದು ಟೈಮಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನೋ ಎಂಟರ್ಟೈನ್ಮೆಂಟ್ ನೋಡೋಣ ಅನ್ನೋ ಟೈಮಿಗೆ ನಾವು ಬಂದಾಗ ಅವ್ರಿಗೆ ಹತ್ರ ಆಗ್ತೀವಿ. ಆದ್ರೆ ಅದು ಚೂರು ಬೇಗ ಬಂದ್ಬಿಟ್ರೆ, ಸ್ವಲ್ಪ ಬೇಗ ಬಂದಾಗ ಅಂದ್ರೆ ಅವ್ರಿಗೂ ನೋಡ್ತಾರೆ, ನೋಡಲ್ಲ ಅಂತಲ್ಲ, ಎಲ್ಲಾ ಟೈಮಲ್ಲೂ ಒಂದು ನೋಡ್ಬೇಕು ಅನ್ಕೊಂಡ್ರೆ ಎಲ್ಲಾರು ನೋಡ್ತಾರೆ. ಬಟ್ ಅವ್ರಗಳು ಒಂದು ಸ್ಟ್ರೆಸ್ ಇರುತ್ತೆ, ಬಂದ ತಕ್ಷಣ ಯಾರು ಟಿವಿ ಆನ್ ಮಾಡಲ್ಲ, ಕಷ್ಟ ಆಗುತ್ತೆ. ಸೊ ಈ ತರ ಪ್ರೈಮ್ ಟೈಮ್ ಸಿಕ್ಕಿರೋದು ದೇವ್ರದೇ. ಈಗ ನೆಕ್ಸ್ಟ್ ಸೀರಿಯಲ್ಸ್ ಆಯ್ತು, ಈಗ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಅಂತೂ ಮಾಡ್ತಾನೆ ಇದ್ದೀರಾ. ಸಿನಿಮಾ ಅಂತ ಬಂದಾಗ ಏನ್ ಪ್ಲಾನಿಂಗ್ ಇದೆ? ಅದೇ ಸಿನಿಮಾ ಮಾಡ್ಬೇಕು ಅನ್ನೋ ಪ್ಲಾನ್. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಸಿನಿಮಾ ಮಾಡ್ಬೇಕು ಅಂತ. ಬಟ್ ಅಲ್ಲಿ ಡೈರೆಕ್ಟ್ ನಮ್ ಬ್ಯಾಕ್ ಗ್ರೌಂಡ್ ಇಲ್ಲ, ಡೈರೆಕ್ಟ್ ಒಂದೇ ಸಲ ಕೈ ಹಾಕಕ್ಕಾಗಲ್ಲ. ಸೊ 1 by 1 ಹೋಗೋಣ ಅಂತ ಇಲ್ಲಿ ಸೀರಿಯಲ್ ಮುಖಾಂತರ ಹೋಗ್ತಾ ಇದ್ದೀನಿ.
ಈಗ ಏನಂತಂದ್ರೆ ಶರತ್ ಆಗಿ ಆ, ಒಂದಷ್ಟು ಜನರ ಫ್ರೆಂಡ್ ಸರ್ಕಲ್ ಅಲ್ಲಿ ಗೊತ್ತು ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು, ಒಂದಷ್ಟು ಆರ್ಟಿಸ್ಟ್ ಗೊತ್ತು. ಅಭಿಮಾನಿಗಳಿಗೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ನೆನಪಾಗ್ತಿರುತ್ತೆ. ಶರತ್ ಅವರು ಎಲ್ಲಿಯವರು, ಯಾವ ಕಡೆಯವರು, ಏನ್ ಮಾಡ್ಕೊಂಡಿರೋದು ಪರ್ಸನಲ್ ಲೈಫ್ ಅಲ್ಲಿ, ಏನ್ ಎಜುಕೇಶನ್ ಮಾಡಿದ್ದಾರೆ ಅಂತ? ನಾನು ಆಕ್ಚುಯಲ್ ಆಗಿ ಬ್ಯಾಂಗ್ಳೂರವನೇ. ಅಂಡ್ ನನ್ನ ಎಜುಕೇಶನ್ ಬಂದು BBA ಕಂಪ್ಲೀಟ್. ಯಾ. ಅಷ್ಟೇ. BBA ಮಾಡ್ಬೇಕಾದ್ರೆ ಎಷ್ಟು ಜನ ಹುಡುಗಿರು ಬಿದ್ದಿದ್ರು? ಅವ್ರು ಬಿದ್ದಿದ್ರು ಅವ್ರಿಗೆ ಗೊತ್ತಾಗುತ್ತೆ, ಅಂದ್ರೆ ಅವ್ರು ಹೇಳ್ಬೇಕು, ನನಗೇನ್ ಗೊತ್ತಾಗುತ್ತೆ. ಬೀಳ್ಸ್ಕೊಂಡಿರ್ತಾರಲ್ಲ, ನಿಮ್ಗೆ ಗೊತ್ತಿರುತ್ತಲ್ಲ. ಬೀಳ್ಸ್ಕೊಳಕ್ ನಾನು ಏನ್ ಮಾಡಿರ್ತೀನಿ ಆ ಥರದಕ್ಕೆಲ್ಲ ಏನಿಲ್ಲ. ಅಂದ್ರೆ ನಾವು ಆ ಟೈಮಲ್ಲಿ ಪೂರಾ, ಅಂದ್ರೆ ನನ್ನ ಮೈಂಡ್ ಸೆಟ್ ಹಿಡಿದಿದ್ದು ನಾನು ಆರ್ಟಿಸ್ಟ್ ಆಗ್ಬೇಕು, ನಾನು ಏನಕ್ಕೆ ಓದ್ಬೇಕು, ಯಾಕೆ ನನಗೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ಓದಿ ಆರ್ಟಿಸ್ಟ್ ಆಗ್ಬೇಕು ಅಂತ ಏನಿಲ್ವಲ್ಲ, ಆರ್ಟಿಸ್ಟ್ ಆಗಕ್ಕೆ ಹಂಗೆ ಹೋಗ್ಬೋದಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದವನು ನಾನು. ಬಟ್ ಅಮ್ಮ ಇಲ್ಲ, ನೀನ್ ಮಾಡ್ಲೇಬೇಕು, ಓದ್ಲೇಬೇಕು ಅಂತ ಮನೇಲಿ ಫೋರ್ಸ್ ಮಾಡೋದು. ಅದಕ್ಕೆ ಓದಿದ್ದೀನಿ. ಬಟ್ ಅವತ್ತು ಅಪ್ಪ ಅಮ್ಮನ ಮಾತು ಕೇಳಿದಕ್ಕೆ ಇವತ್ತು ತುಂಬಾ ಹೆಲ್ಪ್ ಆಗ್ತಿದೆ. ಓದ್ಲೇಬೇಕು. ಓದಿಲ್ದೆ ನಾವು ಏನೋ ಒಂದು ಕೆಲ್ಸಕ್ಕೆ ಬರ್ತೀವಿ ಅಂದ್ರೆ, ಈಗ ಯಾರು ಹಣೆ ಬರ ಏನು ಹೇಳಕ್ಕಾಗಲ್ಲ. ಈಗ ನನಗೆ ಇಲ್ಲಿ ಏನಾದ್ರು ವರ್ಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಕೆಲಸ ನೋಡ್ಲೇಬೇಕಾಗುತ್ತೆ. ಆಗ ಎಜುಕೇಶನ್ ಇದ್ರೆ ಏನಾದ್ರೂ ಮಾಡ್ಕೊಳ್ಬಹುದು. ಎಜುಕೇಶನ್ ಇಲ್ಲ, ನಾನು ಬರೀ ಇಲ್ಲೇ ಬರ್ತೀನಿ ಅಂದ್ರೆ ಆಗಲ್ಲ. ಅಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ಹಾರ್ಡ್ ವರ್ಕು ಇರಬೇಕು, ಲಕ್ಕು ಇರಬೇಕು. ಬರೀ ನಾನು ಹಾರ್ಡ್ ವರ್ಕ್ ಮಾಡ್ಕೊಂಡೇ ಬರ್ತೀನಿ, ಬರೀ ಲಕ್ಕಿಂದಾನೇ ಬರ್ತೀನಿ, ಆಗಲ್ಲ. ಹಾರ್ಡ್ ವರ್ಕು ಇರಬೇಕು, ಲಕ್ಕು ಇರಬೇಕು. ಈಗ ತಾನೇ ಸಿನಿಮಾ ಮತ್ತೆ ಸಿನಿಮಾ ಕನ್ಸನ್ನು ಹೊತ್ಕೊಂಡು ಈಗ ಸೀರಿಯಲ್ಸ್ ಮಾಡ್ತಿರುವಂತ ನೀವು, ಒಬ್ಬ ಹೀರೋ ಆಗ್ಬೇಕು ಅಂತಂದ್ರೆ ಪರ್ಫೆಕ್ಟ್ ಆಗಿ ನಾವು ರೆಡಿ ಆಗಿರ್ಬೇಕು. ಸೊ ಹೆಂಗ್ ತಯಾರಿ ಇದೆ ನಿಮ್ದು ಅಂತ? ನಾನು ವರ್ಕೌಟ್ ಎಲ್ಲ, ನಾನು ಶೂಟ್ ಇದ್ರೆ ನಾನು ಬೆಳಗ್ಗೆ 5 ಗಂಟೆಗೆ ಹೋಗ್ತೀನಿ ವರ್ಕೌಟ್ಗೆ. 6 ಗಂಟೆ ಅಷ್ಟೊತ್ತಿಗೆ 1 ಅವರ್ ವರ್ಕೌಟ್ ಮಾಡ್ಕೊಂಡು ಬಂದು ಶೂಟ್ಗೆ ಹೋಗ್ತೀನಿ. ಶೂಟ್ ಇಲ್ಲ ಅಂದ್ರೆ ಆರಾಮಾಗಿ ಎದ್ದು ಹೋಗ್ತೀನಿ. ಅಂಡ್ ಪ್ರಿಪ್ರೇಷನ್ ಅಂದ್ರೆ ನಾನು ನಮ್ಮ ಗುರುಗಳು ಹೇಳೋರು, ನಾನು ಆಪ್ ಇನ್ಸ್ಟಿಟ್ಯೂಟ್ ಉಷಾ ಭಂಡಾರಿ ಅಂತ ನಮ್ಮ ಗುರುಗಳು ಅವ್ರು ಹೇಳೋರು, ನಿನ್ಗೊಂದು ಅವಕಾಶ ಬಂದಾಗ ನೀನ್ ರೆಡಿ ಆಗ್ತೀನಿ ಅಂದ್ರೆ ಯಾರು ಕಾಯಲ್ಲ. ನೀನ್ ಹೀರೋ ಆಗ್ಬೇಕು ಅಂದ್ರೆ ನೀನ್ ರೆಡಿ ಇರಬೇಕು. ನೀನ್ ಹೀರೋ ಆಗ್ಬೇಕು ಅಂದ್ರೆ ಪ್ರತಿಯೊಂದು ರೆಡಿ ಇರಬೇಕು. ಆಗ ನೀನ್ ಎಲ್ಲಾದ್ರೂ ಒಂದ್ ಕಡೆ ಆಡಿಷನ್ ಕೊಟ್ಟಾಗ ಇವನ್ ರೆಡಿ ಇದ್ದಾನೆ, ಹೀರೋಗೆ ಎಲ್ಲ ರೆಡಿ ಇದ್ದಾನೆ, ಪಕ್ಕಾ ಇದ್ದಾನೆ, ಅವಾಗ ಕರ್ಕೊಳ್ತಾರೆ. ಈಗ ಯಾರಿಗೂ ವೆಯ್ಟ್ ಮಾಡೋ ಅಷ್ಟು ಪೇಷನ್ಸ್ ಇರಲ್ಲ. ಅವಾಗಿಂದ ಅದನ್ನ ತಗೊಂಡು ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಂದಕ್ಕೂ ರೆಡಿ ಆಗ್ತಾರೆ. ವರ್ಕೌಟ್ ಆಗಿರ್ಲಿ, ಶೂಟ್ ಇಲ್ಲ ಅಂದ್ರೆ ವರ್ಕೌಟ್ ಮಾಡೋದಾಗಿರ್ಲಿ, ಅಥವಾ ಜಿಮ್ನಾಸ್ಟಿಕ್ಗೆ ಹೋಗೋದಾಗಿರ್ಲಿ, ಎಲ್ಲ ಮಾಡ್ಕೊತಾ ಇದೀನಿ. Okay, ಈಗ ನೆಕ್ಸ್ಟ್ ಸ್ಟಾರ್ ನಟರು ಅಂತ ಬಂದಾಗ ಯಾರ ಇನ್ಸ್ಪಿರೇಷನ್ ಆದ್ರು, ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಸರಿ, ಇಲ್ಲ ಹಂಗಂತೇನಿಲ್ಲ. ಪ್ರತಿಯೊಬ್ರು ಅಂದ್ರೂ ಇಷ್ಟ. ಅಂದ್ರೆ ನನ್ಗೆ ಇಂಡಸ್ಟ್ರಿಗೆ ಬರೋದೇ ದೊಡ್ಡ ಆಸೆ, ಕನ್ಸು. ಹಂಗಿದ್ದಾಗ ಎಲ್ರೂ ಇಷ್ಟ ಆಗ್ತಾರೆ. ಬಟ್ ನಾನ್ ಮೊದ್ಲಿಂದನೂ ನನ್ಗೆ ಇಷ್ಟ ಪಟ್ಕೊಂಡು ಬರ್ತಾ ಇದ್ದು ಡಿ-ಬಾಸ್. ಡಿ ಬಾಸ್ ಹೇಳಿದ್ರೆ ಆ ಒಂದು ಅವ್ರ ಹೆಸರಲ್ಲೇ ಒಂದು ಗತ್ತಿದೆ. ಅವರ ಅಭಿಮಾನಿಗಳ ಸಂಖ್ಯೆನೂ ಜಾಸ್ತಿ ಇದೆ. ಅವರ ಅಭಿಮಾನಿಗಳು, ನೀವು ಅವರ ಹೆಸರು ಹೇಳಿದ್ರೆ ಅಂದ್ರೆ ನೆಕ್ಸ್ಟ್ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಅವ್ರ ಜೊತೆ ಏನಾದ್ರು ಅವಕಾಶ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಯಾವ ಪಾತ್ರವನ್ನ ಮಾಡ್ತೀವಿ? ಖಂಡಿತ ಸರ್, ಅವ್ರ ಸಿನಿಮಾಲಿ ಪಾತ್ರ ಸಿಗುತ್ತೆ ಅಂದ್ರೆ ಅದೇ ದೊಡ್ಡ ವಿಷಯ. ಅಂತ ಪಾತ್ರ ಇಂಥ ಪಾತ್ರ ಅಲ್ಲ, ಯಾವುದೇ ಸಿಕ್ಕಿದ್ರು ಮಾಡ್ತೀನಿ. ಯಾಕೆ ದರ್ಶನ್ ಅವ್ರಂದ್ರೆ ಅಷ್ಟೊಂದು ಇಷ್ಟ ನಿಮ್ಗೆ? ಸರ್, ಏನ್ ಇಷ್ಟ ಇಲ್ಲ ಹೇಳಿ? ಅವ್ರ ಹೈಟ್, ಪರ್ಸನಾಲಿಟಿ ಆಗಿರ್ಲಿ, ಅಂಡ್ ಅವ್ರು ಮಾಡೋ ಸಿನಿಮಾಗಳಾಗಿರ್ಲಿ, ಅಂಡ್ ಅವ್ರು ಆ ಕ್ರೇಜ್ ಇದೆಯಲ್ಲ ಸರ್, ಅನ್ಬಿಲೀವಬಲ್. ಅದು ತುಂಬಾ, ಅಂದ್ರೆ ಅವಾಗಿಂದನೂ ಅವ್ರಂದ್ರೆ ಹುಚ್ಚು, ಹೆವಿ ಹುಚ್ಚು. ಆಗೆಲ್ಲ ಮನೆ ಮುಂದೆ ಹೋಗ್ಬಿಟ್ಟು ಬರ್ತಡೆಗೆ ನಿಂತ್ಕೊಳ್ತಾ ಇದ್ದೆ ನಾನು. ಅಂದ್ರೆ ಅವ್ರ ಮನೆ ಹತ್ರ ಎಲ್ಲ ಬರ್ತಡೆಗೆ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಅವ್ರಿಗೆ ವಿಶ್ ಮಾಡ್ಬೇಕು, ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ. ಹಾಗೆ ಈಗ ಅವ್ರ ಮನೆ ಹತ್ರ ಹೋಗೋದಾಗಿರ್ಬೋದು, ಅವ್ರ ಹತ್ರ ಮನೆ ಮುಂದೆ ನಿಂತ್ಕೊಳ್ಳೋದಾಗಿರ್ಬೋದು, ಎಲ್ಲ ಮಾಡ್ತಿದ್ದೆ, ಕ್ರೇಜ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಪರ್ಸನಲ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ರೆ, ಇನ್ ಕೇಸ್ ಭೇಟಿ ಆಗಿದ್ರೆ ಹೆಂಗಿತ್ತು ಆ ಒಂದು ಕ್ಷಣ? ಒಂದ್ಸಲಾಗೆ, ಅಂದ್ರೆ 2 years ಬ್ಯಾಕ್ ಅವ್ರ ಬರ್ತಡೆಗೆ ಅಂತಾನೆ ಮನೆಗೆ ಹೋಗಿದ್ದು. ಆಗ ನಾಗೇಂದ್ರ ಅರಸ್ ಸರ್ ಅವ್ರಿಗೆ ಹೇಳಿದ್ದೆ ನಾನು, ಸರ್ ಈ ತರ ಬಾಸ್ನ ಮೀಟ್ ಮಾಡ್ಬೇಕಿತ್ತು, ಒಂದ್ಸಲ ಕರ್ಕೊಂಡು ಹೋಗ್ತೀರಾ? ನಾನು ಹೋಗ್ತಾ ಇದ್ದೀನಿ ಬರ್ತಡೆಗೆ ಅಂದ್ಬಿಟ್ಟು ಅವಾಗ ಕರ್ಕೊಂಡು ಹೋಗಿದ್ದು. ಆಗ ನಾನು ಅವ್ರಿಗೆ ಬರ್ತಡೆ ವಿಶ್ ಮಾಡಿ, ಬಸ್ ನೀವಂದ್ರೆ ತುಂಬಾ ಇಷ್ಟ ಅಂತೆಲ್ಲ ಹೇಳಿದ್ದೆ. ಆ ಟೈಮ್ ಅವ್ರಿಗೆ ನಾನು ಯಾರು ಏನು ಏನು ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು. ಆರ್ಟಿಸ್ಟಾ ನೀನು? ಹೌದು ಸರ್, ನಾನು ಗೊತ್ತಾಗುತ್ತೆ, ಒಳ್ಳೇದಾಗ್ಲಿ, ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಬರೋರು ಎಲ್ಲರೂ ಬೆಳಿಬೇಕು ಅನ್ನೋದೊಂದು ವಿಶ್ ಮಾಡೋದಲ್ಲ. ಅವರ ಆಕ್ಟ್ ಮಾಡಿರುವಂತ ಸಿನಿಮಾದಲ್ಲಿ ನಿಮ್ಗೆ ತುಂಬಾ ಪರ್ಸನಲ್ ಆಗಿ ಇಷ್ಟ ಆಗಿರುವಂತ ಅಥವಾ ಕನೆಕ್ಟ್ ಆಗಿರುವಂತದ್ದು ಯಾವ ಸಿನಿಮಾ ಇಷ್ಟ? ಅಂದ್ರೆ ಅವ್ರ ಸಿನಿಮಾ ಅಲ್ಲಿ ಮೆಜೆಸ್ಟಿಕ್, ಕರಿಯ. ನಾನು ಇವತ್ತಿಗೂ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ನೋಡೋದು ಅಂದ್ರೆ ನಾನು ಕೊಟ್ಟರು ಕೂಡ ನೋಡ್ತಾ ಇರ್ತೀನಿ ನಾನು. ಎಸ್. ಈಗ ಎಷ್ಟು ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಬಂದಿದೆ ಶರತ್ ಅವ್ರಿಗೆ ಈಗ?
ನೀವು ನಂಬಲ್ಲ, ಒಂದು ಬಂದಿಲ್ಲ ನನಗೆ. ಕಾಲೇಜ್ ಟೈಮಲ್ಲಿ ಬಂದಿತ್ತು. ಬಂದಿದೆ ಅಂದ್ಮೇಲೆ ಮತ್ತೆ ಯಾಕೆ ಬಂದಿಲ್ಲ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಈ ಕ್ಯಾಮ್ರಾ ಇದೆ ಬ್ರೋ, ನೀವು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಗಾವಲಲ್ಲಿ ಇದ್ದೀರಿ. ಇಲ್ಲ, ಆ ಟೈಮಲ್ಲಿ ಬಂದಿತ್ತು, ಬಟ್ ಯಾವುದು ಡೈರೆಕ್ಟ್ ಆಗಿ ಅಪ್ರೋಚ್ ಆಗಿರ್ಲಿಲ್ಲ, ಅಂದ್ರೆ ಇಂಡೈರೆಕ್ಟ್ ಅಲ್ಲಿ ಅಪ್ರೋಚ್ ಆಗ್ತಾ ಇತ್ತು. ಸೊ ಅಂದ್ರೆ ಅದನ್ನ ಕನ್ಸಿಡರ್ ಮಾಡ್ಕೊಳಕ್ ಆಗಲ್ವಲ್ಲ. ಡೈರೆಕ್ಟ್ ಆಗಿ ಇವಾಗ ನೀವಂದ್ರೆ ಇಷ್ಟ ಅನ್ನೋದೊಂದು ಹೇಳಿದ್ರೆ ಅದು ಡೈರೆಕ್ಟ್ ಅಪ್ರೋಚು, ಪ್ರಪೋಸಲ್ ಬಂದಿದೆ ಅಂತ ಹೇಳ್ಬೋದು. ಇಂಡೈರೆಕ್ಟ್ ಅಲ್ಲಿ ಬರ್ತಿರೋದ್ರಿಂದ ಅದನ್ನ ಹೆಂಗ್ ಹೇಳಕ್ಕಾಗುತ್ತೆ ಪ್ರಪೋಸಲ್ ಬಂದಿದೆ ಅಂತ. ಹಂಗೆ ಯಾವ್ದು ಕ್ರೇಜಿ ಆಗಿರುವಂತದ್ದು ಏನಾದ್ರು ಹೇಳ್ಬೋದಾ, ಶೇರ್ ಮಾಡ್ಬೋದಾ? ಕ್ರೇಜಿ ಅಂತದ್ ಆ ಥರದಕ್ಕೆಲ್ಲ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನ್ಗಿನ್ನು. ಯಾರು ಇಷ್ಟ ಆದ್ರೂ ಸೆಲೆಬ್ರಿಟಿ ಕ್ರಶ್ ಅಂತ? ಸೆಲೆಬ್ರಿಟಿ ಕ್ರಶ್ ಅಲ್ಲಿ ನನಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರು ಇಷ್ಟ ಆಗ್ತಾರೆ. ಆಮೇಲೆ ರಾಧಿಕಾ ಮ್ಯಾಮ್ ಇಷ್ಟ ಆಗ್ತಾರೆ, ರಾಧಿಕಾ ಪಂಡಿತ್ ಅವರು. ಈಗ ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಇದೇ ಮಂಗಳವಾರ 27ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ನಮ್ಮ ಗೌರಿ ಕಲ್ಯಾಣ ಬರ್ತಾ ಇದೆ. ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಹೀಗೆ ಎಲ್ಲಾ ಸೀರಿಯಲ್ಗೂ ಹೇಗೆ ಸಪೋರ್ಟ್ ಮಾಡಿದ್ರು ಈ ಸೀರಿಯಲ್ಗೂ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಅವ್ರು ಹೇಳ್ತಿದ್ದಾರೆ ಯಾವ್ದು ಪ್ರಪೋಸಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು, ಇನ್ ಮುಂದೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅವರು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಎನಿವೆ, ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ, ಒಳ್ಳೊಳ್ಳೆ ಆಫರ್ಸ್ ಬರಲಿ, ಒಳ್ಳೊಳ್ಳೆ ಪ್ರಪೋಸಲ್ಸ್ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಶರತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.